Open YouTube. YouTube open ಆಯಿತು. ಹಾಯ್, ನಾನು ಕೃಷ್ಣ. ನೋಡ್ತಿದ್ರಾ ಕೃಷ್ಣ ಕ್ರಿಯೇಷನ್ಸ್ ಚಾನಲ್. ಇವತ್ತು ನನಗೆ 5 ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅಪ್ಲಿಕೇಶನ್ ಅಂತೂ ತುಂಬಾ ಕ್ರೇಜಿಯಾಗಿವೆ ಮತ್ತು 2+ ಬೋನಸ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಆ ಬೋನಸ್ ಅಪ್ಲಿಕೇಶನ್ ಯಾರಿಗಪ್ಪ ಅಂದರೆ ನನ್ನ ವೀಡಿಯೋನ ಯಾರು ಕೊನೆ ತನಕ ನೋಡ್ತೀರಿ ಅವ್ರಿಗೆ ಯಾವ ಬೋನಸ್ ಅಪ್ಲಿಕೇಶನ್ ಸಿಗುತ್ತೆ. ಸೊ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಮತ್ತು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ಮತ್ತು ನನ್ನ ಎಲ್ಲ ಸೋಷಿಯಲ್ ಮೀಡಿಯಾ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಫಾಲೋವನ್ನು ಮಾಡಿ. ನಾನು ಯಾವುದೆಲ್ಲ ಆ್ಯಪ್ಸ್ಗಳನ್ನು ರಿವ್ಯೂ ಮಾಡ್ತೀನಿ, ಎಲ್ಲ ಆ್ಯಪ್ಸ್ಗಳ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಹೋಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ನಾನು ಯಾವ ರೀತಿ ನಾನು ಲಿಂಕ್ನ ಕೊಟ್ಟಿರ್ತೀನಿ ಅಂದರೆ, ನನ್ನ ವೆಬ್ಸೈಟ್ ಇದೆ ಕೃಷ್ಣ ಕ್ರಿಯೇಷನ್ಸ್ ಅಂತ. ಸೊ ಆ ವೆಬ್ಸೈಟ್ನ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಲಿಂಕ್ ಮೇಲೆ ಕ್ಲಿಕ್ ಕೊಟ್ಟಾಗ ನಿಮಗೆ ಆ ಪೇಜ್ ಓಪನ್ ಆಗುತ್ತೆ. ಆ ಪೇಜಲ್ಲಿ ನಾನು ಆ ಆ್ಯಪ್ನ ರಿವ್ಯೂ ಬಗ್ಗೆ, ಆ ಆ್ಯಪ್ ಯಾವ ರೀತಿ ಇದೆ ಅಂತ ರಿವ್ಯೂ ಕೊಟ್ಟಿರ್ತೀನಿ. ಕೆಳಗೆ ನೀವು ನೋಡೋದಾದರೆ ಅಲ್ಲಿ ಡೌನ್ಲೋಡ್ ಆಪ್ಷನ್ ಇರುತ್ತೆ. ಡೌನ್ ಮೇಲೆ ಕ್ಲಿಕ್ ಕೊಟ್ಟಾಗ ನಿಮಗೆ ಅದು ಪ್ಲೇಸ್ಟೋರ್ಗೆ ಹೋಗುತ್ತೆ. ಸೊ ಮತ್ತೆ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಮೊದಲನೇ ಆ್ಯಪ್ ಬಗ್ಗೆ ಮಾತಾಡಿದ್ರೆ, ಇದು AR ಮಾಸ್ಕೋ ಸಿಟಿ. ಈ ಆ್ಯಪ್ ಯೂಸ್ ಮಾಡೋಕ್ಕೆ ನಿಮಗೆ 2 ಫೋನ್ ಬೇಕಾಗುತ್ತೆ. ಒಂದು ಫೋನಲ್ಲಿ ನೀವು AR ಮಾಸ್ಕೋ ಸಿಟಿ ಅನ್ನೋ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ನೊಂದು ಫೋನಲ್ಲಿ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಆ ವೆಬ್ಸೈಟಿಗೆ ಹೋಗಿ ನೀವು ಅಲ್ಲಿ ಫೋಟೋಸ್ ಕಾಣುತ್ತೆ, ಫೋಟೋವನ್ನು ಆನ್ ಮಾಡಿ ಇಟ್ಕೊಳ್ಳಿ. ಆನ್ ಮಾಡಿ ಇಟ್ಕೊಂಡ್ಮೇಲೆ ನೀವು ನಿಮ್ಮ AR ಮಾಸ್ಕೋ ಸಿಟಿ ಆ್ಯಪ್ನ ಓಪನ್ ಮಾಡಿ. ಓಪನ್ ಕೊಟ್ಟಾಗ ಪರ್ಮಿಷನ್ಸ್ ಎಲ್ಲ ಕೇಳುತ್ತೆ. ನೀವು ಎಲ್ಲದಕ್ಕೂ ಅಲೌ ಕೊಡಿ ಮತ್ತು ನಿಮಗೆ ಅಲ್ಲಿ ಸ್ಕ್ಯಾನ್ ಆಪ್ಷನ್ ಇರುತ್ತೆ, ಸ್ಕ್ಯಾನ್ ಮಾಡಿ. ನೀವು ಸ್ಕ್ಯಾನ್ ಮಾಡಿದಾಗ ನಿಮಗೆ ಇಲ್ಲಿ ನೋಡ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಬಿಲ್ಡಿಂಗ್ಗಳು 3D ಆಗಿ ಬರ್ತಾ ಇದೆ. ಬಿಲ್ಡಿಂಗ್ಗಳು ನಿಜವಾದ ಬಿಲ್ಡಿಂಗ್ ಥರನೇ ಕಾಣ್ತಾ ಇದೆ. ನೀವು ಅಲ್ಲಿ ನೋಡ್ಬೋದು ತುಂಬಾ ಬಿಲ್ಡಿಂಗ್ ಆಪ್ಷನ್ಗಳಿವೆ. ನೀವು ಸೈಡ್ ಸ್ಕ್ರೋಲ್ ಮಾಡ್ತಾ ಹೋದರೆ ನಿಮಗೆ ತುಂಬಾ ಅಪ್ಲಿಕೇಶನ್ಸ್ಗಳಿವೆ, ಫೋಟೋಸ್ಗಳಿವೆ. ಅದನ್ನು ಸ್ಕ್ಯಾನ್ ಮಾಡಿದ ತಕ್ಷಣ ನೀವು ಈ ರೀತಿ ನೋಡ್ಬೋದು. ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಆ್ಯಪ್ ನಿಮಗೆ ಯೂಸ್ ಮಾಡೋಕ್ಕೆ ಫೋಟೋಸ್ಗಳು ಕೂಡ ಬೇಕಾಗುತ್ತೆ. ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ವಿಶ್ವದಲ್ಲಿ ಯಾವುದೇ ಪಾಸ್ವರ್ಡ್ಸ್ ಆಗಿರಲಿ, ಅದು ನಿಮಿಷಕ್ಕೊಂದು ಚೇಂಜ್ ಆಗ್ತಾ ಇದ್ದರೆ ಅದನ್ನು ಸೇಫೆಸ್ಟ್ ಪಾಸ್ವರ್ಡ್ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನೀವು ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗುತ್ತೆ. ಅದು ಆ್ಯಪ್ನ ಹೆಸರು ಬಂದುಬಿಟ್ಟು ಅಲ್ಟ್ರಾ ಲಾಕ್ ಅಂತ. ಈ ಆ್ಯಪ್ ನೀವು ನೋಡ್ಬೋದು, ಇದೊಂದು ಆ್ಯಪ್ ಲಾಕ್ ಆಗಿರುವಂಥದ್ದು. ನೀವು ಯಾವುದೇ ವಾಟ್ಸಪ್ ಅಥವಾ ಫೇಸ್ಬುಕ್ ಅಥವಾ ಯಾವುದೇ ಅಪ್ಲಿಕೇಶನ್ ಆಗಿ ಲಾಕ್ ಮಾಡಬೇಕು ಅಂದರೆ ಈ ಆ್ಯಪ್ನ ಯೂಸ್ ಮಾಡ್ಕೊಳ್ಬೋದು. ತುಂಬಾ ಸೇಫೆಸ್ಟ್ ಆ್ಯಪ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಆ್ಯಪ್ನಲ್ಲಿ ನೀವು ಕರೆಂಟ್ ಡೇಟ್ ಅಥವಾ ಟೈಮ್, ಕರೆಂಟ್ ಡೇ ಕೂಡ ಪಾಸ್ವರ್ಡ್ ಆಗಿ ಇಟ್ಕೊಳ್ಬೋದು. ಅಥವಾ ನಿಮಗೆ ಕರೆಂಟ್ ಪರ್ಸೆಂಟೇಜ್, ಬ್ಯಾಟ್ರಿ ಪರ್ಸೆಂಟೇಜ್ ಕೂಡ ಸೆಟ್ ಮಾಡ್ಕೊಳ್ಬೋದು. ನಿಮ್ಮ ಕರೆಂಟ್ ಬ್ಯಾಟ್ರಿ ಪರ್ಸೆಂಟೇಜ್ ಎಷ್ಟಿದೆ ಆ ಪರ್ಸೆಂಟೇಜ್ನ ಅಲ್ಲಿ ಕೊಟ್ಟರೆ ನಿಮಗೆ ಆ ಆ್ಯಪ್ ಓಪನ್ ಆಗುತ್ತೆ. ಸೊ ಇದೊಂದು ತುಂಬಾ ಒಳ್ಳೆ ಅಪ್ಲಿಕೇಶನ್, ತುಂಬಾ ಕ್ರೇಜಿಯಾಗಿದೆ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಯಾಕಂದರೆ ಈ ರೀತಿಯ ಅಪ್ಲಿಕೇಶನ್ ತುಂಬ ಜನಕ್ಕೆ ಗೊತ್ತೇ ಇರೋಲ್ಲ ಅಂದ್ಕೊಳ್ತೀನಿ. ಗೊತ್ತಿದ್ದವರು ಕೆಳಗೆ ಕಮೆಂಟ್ ಸೆಕ್ಷನಲ್ಲಿ ಗೊತ್ತಿದೆ ಅಂತ ಕಮೆಂಟ್ ಮಾಡ್ಬೋದು. ವಾಟ್ಸಪ್ ಆಗಿರಲಿ ಅಥವಾ ಯೂಟ್ಯೂಬನ್ನಾಗಲಿ ತುಂಬ ಜನ ಲಾಕ್ ಮಾಡ್ತಾರೆ. ಆದರೆ ಪಾಸ್ವರ್ಡ್ನ ಹೇಗಾದರೂ ಹುಡುಕ್ಬೋದು. ಆದರೆ ಈ ರೀತಿ ಆ್ಯಪ್ ಯೂಸ್ ಮಾಡಿದರೆ ತುಂಬ ಜನಕ್ಕೆ ಗೊತ್ತೇ ಇರೋಲ್ಲ ಈ ರೀತಿ ಆ್ಯಪ್ ಇದೆ ಅಂತಲೇ. ಸೊ ನಿಮಗೆ ಕರೆಂಟ್ ಡೇಟ್ ಅಥವಾ ಕರೆಂಟ್ ಬ್ಯಾಟ್ರಿ ಪರ್ಸೆಂಟೇಜನ್ನು ಲಾಕ್ ಮಾಡಿ ಇಟ್ಕೊಂಡ್ರೆ ಅದು ನಿಮಿಷಕ್ಕಂತೂ ಚೇಂಜ್ ಆಗ್ತಾ ಇರುತ್ತೆ. ಕರೆಂಟ್ ಟೈಮ್ ಇರುತ್ತೆ, ಕರೆಂಟ್ ಟೈಮ್ ಅಂತೂ ಚೇಂಜ್ ಆಗ್ತಾ ಇರುತ್ತೆ, ನಿಮಿಷಕ್ಕೊಂದ್ಸಲಿ ಚೇಂಜ್ ಆಗ್ತಾ ಇರುತ್ತೆ. ಸೊ ನಿಮಗೆ ಈ ಆ್ಯಪ್ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ತುಂಬ ಜನ ಹೋಮ್ ಸ್ಕ್ರೀನಲ್ಲಿ ಡೇಟ್, ಟೈಮ್ ಅದೆಲ್ಲ ಸೆಟ್ ಮಾಡಿಟ್ಕೊಂಡಿರ್ತೀರ. ಆದರೆ ನಾನಿಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಅಂದರೆ ವಾಲ್ಪೇಪರಲ್ಲೇ ಸೆಟ್ ಮಾಡಿಟ್ಕೊಂಡಿದ್ದೀನಿ. ಸೊ ನಾನು ಡೇಟ್ ಟೈಮನ್ನು ಹೋಮ್ ಸ್ಕ್ರೀನಲ್ಲೇ ಸೆಟ್ ಮಾಡಿಟ್ಕೊಂಡಿಲ್ಲ. ಸೊ ವಾಲ್ಪೇಪರಲ್ಲೇ ಸೆಟ್ ಮಾಡ್ಕೊಂಡಿದ್ದೀನಿ. ಇದು ಹೇಗಪ್ಪ ಅಂತ ನೀವು ಕೇಳೋದಾದರೆ ಈ ಆ್ಯಪ್ನ ಯೂಸ್ ಮಾಡ್ತಿದ್ದೀನಿ. ಯಾವ ಆ್ಯಪ್ ಅಂತ ನೀವು ಕೇಳೋದಾದರೆ ಸ್ಮಾರ್ಟ್ ಫೇಸ್ ಅನ್ನೋ ಆ್ಯಪ್ನ ಯೂಸ್ ಮಾಡ್ತಿದ್ದೀನಿ. ಸೊ ಈ ಸ್ಮಾರ್ಟ್ ಫೇಸ್ ಅನ್ನೋ ಆ್ಯಪ್ ಏನಿದೆ ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ತುಂಬಾ ಚೆನ್ನಾಗಿದೆ ಆ್ಯಪ್. ಓಪನ್ ಕೊಟ್ಟಾಗ ನಿಮಗೆ ಈ ರೀತಿಯ ಇಂಟರ್ಫೇಸ್ ಸಿಗ್ತಾ ಇರುವಂಥದ್ದು. ಸ್ಮಾರ್ಟ್ ಫೇಸ್ ಅಂತ ಬರೆದಿದೆ. ಮೇಲೆ ನಿಮಗೆ ಕಾಯಿನ್ಸ್ ಇದೆ, 300 ಕಾಯಿನ್ಸ್ ಇದೆ. ಸೊ ನಿಮಗೆ ಇಲ್ಲಿ ಕಾಯಿನ್ಸ್ಗಳನ್ನು ಕಲೆಕ್ಟ್ ಮಾಡ್ತಾ ನೀವು ಪರ್ಚೇಸ್ ಕೂಡ ಮಾಡ್ಬೋದು. ಅಂದರೆ ವಾಲ್ಪೇಪರ್ನ ಪರ್ಚೇಸ್ ಮಾಡ್ಬೋದು. ಇಲ್ಲಾಂದರೆ ನಿಮಗೆ ಫ್ರೀಯಾಗಿ ಸಿಗುವಂಥ ಕೆಲವಿವೆ. ಸೊ ಅದನ್ನು ಕೂಡ ಯೂಸ್ ಮಾಡ್ಬೋದು. ಆ ವಾಲ್ಪೇಪರಲ್ಲೇ ಟೈಮ್, ಡೇಟ್ ಎಲ್ಲ ಇರುತ್ತೆ. ಸೊ ಅದು ಚೇಂಜ್ ಆಗ್ತಾ ಇರುತ್ತೆ. ಸೊ ನಿಮ್ಮ ಫ್ರೆಂಡ್ಸ್ ಎಲ್ಲಾಂದರೂ ಈ ವಾಲ್ಪೇಪರ್ ನೋಡಿದರೆ ಯಾವ ರೀತಿ ವಾಲ್ಪೇಪರಪ್ಪ ನನಗೂ ಹೇಳಿಕೊಡು ಅಂತ ಗ್ಯಾರಂಟಿ ಕೇಳ್ತಾರೆ. ಸೊ
ಈ ವಾಲ್ಪೇಪರ್ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಒಂಥರ ಕ್ರೇಜಿಯಾಗಿದೆ ಈ ವಾಲ್ಪೇಪರ್. ಸೊ ಈ ಸ್ಮಾರ್ಟ್ ಫೇಸ್ ಅನ್ನೋ ಆ್ಯಪ್ನ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಎಲ್ಲರೂ ವಾಲ್ಯೂಮ್ ಕೀನ ಪ್ರತಿದಿನ ಯೂಸ್ ಮಾಡ್ತೀರಾ. ಯಾಕೆ ಯೂಸ್ ಮಾಡ್ತೀರಾ? ವಾಲ್ಯೂಮ್ ಅಪ್ ಮಾಡೋಕ್ಕೆ, ವಾಲ್ಯೂಮ್ ಡೌನ್ ಮಾಡೋಕ್ಕೆ. ಆದರೆ ಅದೇ ವಾಲ್ಯೂಮ್ ಕೀಯಲ್ಲಿ ನೀವು ಬ್ಲೂಟೂತ್ನ ಆನ್ ಮಾಡ್ಬೋದು, ಅಥವಾ ನಿಮಗೆ ಬ್ರೈಟ್ನೆಸ್ನ ಜಾಸ್ತಿ ಮಾಡ್ಬೋದು, ಅಥವಾ ನಿಮಗೆ ಫ್ಲ್ಯಾಶ್ ಲೈಟ್ನ ಆನ್ ಮಾಡ್ಬೋದು, ಅಥವಾ ಸೌಂಡ್ನ ಕೂಡ ರೆಕಾರ್ಡ್ ಮಾಡ್ಬೋದು. ಅಂದರೆ ನೀವು ಸಿಂಗಲ್ ಪ್ರೆಸ್ ಮಾಡಿದರೆ ವಾಲ್ಯೂಮ್ ಅಪ್ ಆಗುತ್ತೆ, ಡಬಲ್ ಪ್ರೆಸ್ ಮಾಡಿದರೆ ನಿಮಗೆ ಸೌಂಡ್ ರೆಕಾರ್ಡ್ ಆಗುತ್ತೆ, 3 ಸಲ ಪ್ರೆಸ್ ಮಾಡಿದರೆ ನಿಮಗೆ ಬ್ಲೂಟೂತ್ ಎನೇಬಲ್ ಆಗುತ್ತೆ. ಈ ರೀತಿ ಮಾಡೋಕ್ಕಿದ್ರೆ ಚೆನ್ನಾಗಿರುತ್ತಲ್ವ. ಅದಕ್ಕೋಸ್ಕರ ಒಂದು ಆ್ಯಪ್ ಇದೆ, ಆಲ್ಮೈಟಿ ವಾಲ್ಯೂಮ್ ಕೀ ಅಂತ. ಸೊ ಆ ಆ್ಯಪ್ನ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಈ ಆ್ಯಪ್ ಏನು ಮಾಡುತ್ತೆ ಅಂತ ನೀವು ಕೇಳೋದಾದರೆ, ಆ್ಯಪ್ನಲ್ಲಿ ಓಪನ್ ಕೊಟ್ಟಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಸಿಗ್ತಾ ಇರುವಂಥದ್ದು. ನೆಕ್ಸ್ಟ್ ಅಲ್ಲಿ ನಿಮಗೆ ನೋಡ್ಬೋದು, ಸಿಂಗಲ್ ಟ್ಯಾಪ್ ಮಾಡಿದರೆ ಏನು ಮಾಡಬೇಕು, ಡಬಲ್ ಟ್ಯಾಪ್ ಮಾಡಿದರೆ ಏನು ಮಾಡಬೇಕು ಅಂತೆಲ್ಲ ಆಪ್ಷನ್ ಇದೆ. ವಾಲ್ಯೂಮ್ ಅಪ್ ಕೀನ ಸಿಂಗಲ್ ಟ್ಯಾಪ್ ಮಾಡಿದರೆ ಏನು ಮಾಡಬೇಕು ಅಂತೆಲ್ಲ ಇಟ್ಕೊಂಡಿದ್ದೀನಿ. ನೀವು ನೋಡ್ತಿದ್ದೀರಾ, ತ್ರಿಬಲ್ ಟ್ಯಾಪ್ ಮಾಡಿದರೆ ಫ್ಲ್ಯಾಶ್ ಲೈಟ್ ಆನ್ ಆಗುತ್ತೆ, ಅಥವಾ ಡಬಲ್ ಟ್ಯಾಪ್ ಮಾಡಿದರೆ ವಾಯ್ಸ್ ರೆಕಾರ್ಡ್ ಆಗುತ್ತೆ. ಈ ರೀತಿ ನಿಮಗೆ ವಾಲ್ಯೂಮ್ ಕೀಯಲ್ಲಿ ಕೂಡ ಮಾಡ್ಕೊಳ್ಬೋದು. ಸೊ ಈ ಆ್ಯಪ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಇನ್ನು 5ನೇ ಅಪ್ಲಿಕೇಶನ್ ಬಗ್ಗೆ ಮಾತಾಡಿದ್ರೆ, ತುಂಬ ಜನ ಆ್ಯಂಗ್ರಿ ಪ್ರ್ಯಾಶ್ ವೀಡಿಯೋಸ್ನ ನೋಡ್ತಾ ಇರ್ತೀನಿ ಅಂದ್ಕೊಳ್ತೀನಿ. ಸೊ ನಿಮಗೂ ಕೂಡ ಆ ರೀತಿ ಆ್ಯಂಗ್ರಿ ಪ್ರ್ಯಾಶ್ ಥರ ವೀಡಿಯೋ ಮಾಡಬೇಕು ಅಂದರೆ ನಿಮಗೆ ಒಂದು ಆ್ಯಪ್ ಇದೆ. ಆ ಆ್ಯಪ್ನ ಹೆಸರು ಬಂದುಬಿಟ್ಟು ಜಾಕ್ 2 ಅಂತ. ಈ ಅಪ್ಲಿಕೇಶನ್ ನಿಮಗೆ ಪ್ಲೇಸ್ಟೋರ್ ಸಿಗುತ್ತೆ, ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ನೋಡ್ಬೋದು, ನಿಮಗೆ ಒಂದು ಕ್ಯಾರೆಕ್ಟರ್ ಸಿಗ್ತಾ ಇರುವಂಥದ್ದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಕ್ಯಾರೆಕ್ಟರ್ ಆ ಕ್ಯಾರೆಕ್ಟರ್ ಯೂಸ್ ಮಾಡಿಕೊಂಡು ನೀವು ಎಲ್ಲಿ ಬೇಕಾದರೂ ಮೂವ್ ಮಾಡ್ಬೋದು, ಅಥವಾ ಹೊಸ ಕ್ಯಾರೆಕ್ಟರ್ ಕೂಡ ನೀವು ಪರ್ಚೇಸ್ ಮಾಡ್ಬೋದು, ಅಥವಾ ನಿಮಗೆ ಆ ಡ್ರೆಸ್ ಅಥವಾ ಹೇರ್ ಸ್ಟೈಲ್, ಅಥವಾ ನಿಮಗೆ ಫೇಸ್ ಅಂದರೆ ಸ್ಮೈಲ್ ಅಥವಾ ಸ್ಯಾಡ್ ಆ ಥರ ಕೂಡ ಮಾಡ್ಕೊಳ್ಬೋದು. ತುಂಬಾ ಫೀಚರ್ಸ್ ಇವೆ. ಈ ಆ್ಯಪ್ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂದ್ಕೊಳ್ತೀನಿ. ಸೊ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇನ್ನು ಬೋನಸ್ ಅಪ್ಲಿಕೇಶನ್ ಬಗ್ಗೆ ಮಾತಾಡೋದಾದರೆ, ಫಸ್ಟ್ ಬೋನಸ್ ಅಪ್ಲಿಕೇಶನ್ ಬಂದುಬಿಟ್ಟು ವಾಯ್ಸ್ ಆ್ಯಸಸ್ ಅಂತ. ಗೂಗಲ್ ಕಡೆ ನಿಮಗೆ ಆ್ಯಪ್ ಸಿಗ್ತಾ ಇರುವಂಥದ್ದು. ನೀವು ಇಲ್ಲಿ ನೋಡ್ಬೋದು, ನಾವು ತೋರಿಸ್ತೀನಿ. ನಾವು ಮೊಬೈಲ್ ಟಚ್ ಮಾಡೋದೇ ಬೇಡ, ನಾವು ಹೇಳಿದರೆ ಅದು ಈಗ ಓಪನ್ ಗೂಗಲ್ ಅಂತ ಹೇಳಿದರೆ ಅದು ಗೂಗಲ್ ಓಪನ್ ಆಗುತ್ತೆ. ಆ ರೀತಿ ಕೂಡ ನೀವು ಮಾಡ್ಕೊಳ್ಬೋದು. ನೀವು ನೋಡ್ಬೋದು, ಒಂದು ಬಟನ್ ಇದೆ, ಬಟನ್ ಮೇಲೆ ಕ್ಲಿಕ್ ಕೊಟ್ಟಾಗ ಗೂಗಲ್ ಓಪನ್ ಆಗುತ್ತೆ. ನಿಮಗೆ ಈ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ವಾಯ್ಸ್ ಆ್ಯಕ್ಸ್ ಅಂತ ಗೂಗಲ್ ಕಡೆಯಿಂದ ಒಂದು ಆ್ಯಪ್ ಇದೆ. ಆ ಆ್ಯಪ್ನ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ, ಇನ್ಸ್ಟಾಲ್ ಮಾಡ್ಕೊಳ್ಳಿ. ಮತ್ತು ಎಲ್ಲ ಸೆಟ್ಟಿಂಗ್ಸಲ್ಲಿ ಏನು ಕೇಳುತ್ತೆ, ಪರ್ಮಿಷನ್ಸ್ ಎಲ್ಲ ಅಲೋ ಕೊಡಿ. ಮತ್ತು ನಿಮಗೆ ನಮ್ಮ ಸ್ಕ್ರೀನಲ್ಲಿ ನಿಮಗೆ ಒಂದು ಬಟನ್ ಸಿಗ್ತದೆ. ಸೊ ಬಟನ್ ಮೇಲೆ ಕ್ಲಿಕ್ ಕೊಟ್ಟಾಗ ಗೂಗಲ್ ಎನೇಬಲ್ ಆಗುತ್ತೆ. ನೀವು ನೋಡ್ತಿರ್ಬೋದು, ಓಪನ್ ಯೂಟ್ಯೂಬ್. ಯೂಟ್ಯೂಬ್ ಓಪನ್ ಆಯಿತು. ಸೊ ನೀವು ಇಲ್ಲಿ ನೋಡ್ಬೋದು, ಅದರ ಯಾವ್ಯಾವ ಬಟನ್ಸ್ ಇದೆ, ಅದರ ಮೇಲೆ 1 2 3 ಅಂತ ನಂಬರ್ಸ್ ಇದೆ. ನೀವು ಯಾವ ಬಟನನ್ನು ಓಪನ್ ಮಾಡಬೇಕು ಅದರ ನಂಬರ್ ಹೇಳಿದರೆ ಸಾಕು, ಅದು ಓಪನ್ ಆಗುತ್ತೆ. ಸೊ ಈ ಆ್ಯಪ್ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂದ್ಕೊಳ್ತೀನಿ, ಯಾಕಂದರೆ ಫೋನನ್ನು ಟಚ್ ಮಾಡದೆ ವಾಯ್ಸಲ್ಲಿ ನೀವು ಕಂಟ್ರೋಲ್ ಮಾಡ್ಬೋದು ಫೋನನ್ನ. ಸೊ ಈ ಆ್ಯಪ್ನ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ 2ನೇ ಬೋನಸ್ ಅಪ್ಲಿಕೇಶನ್ ಬಗ್ಗೆ ಮಾತಾಡಿದ್ರೆ, ನಿಮಗೆ ತುಂಬಾ ರ್ಯಾಪ್ ಮ್ಯೂಸಿಕ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ನಿಮಗೆ ಈ ಆ್ಯಪ್ ತುಂಬಾ ಹೆಲ್ಪ್ ಆಗುತ್ತೆ. ಈ ಆ್ಯಪ್ನ ಹೆಸರು ಬಂದುಬಿಟ್ಟು ಆಟೋ ರ್ಯಾಪ್ ಅಂತ. ಸೊ ಈ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಮತ್ತು ಯಾವ ರೀತಿ ಯೂಸ್ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಸೊ ಫಸ್ಟಿಗೆ ಲಾಗಿನ್ ಆಪ್ಷನ್ ಕೇಳುತ್ತೆ, ಲಾಗಿನ್ ಆಗಿ. ಸೊ ಫೇಸ್ಬುಕ್ ಅಥವಾ ಜಿಮೇಲ್ನಿಂದ ಲಾಗಿನ್ ಆಗ್ಬೋದು. ಮತ್ತು ನಿಮಗೆ ಯಾರಿಗೆಲ್ಲ ತುಂಬಾ ರ್ಯಾಪ್ ಮ್ಯೂಸಿಕ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರುತ್ತೋ ಈ ಆ್ಯಪ್ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಅಂದರೆ ರ್ಯಾಪ್ ಮ್ಯೂಸಿಕ್ ಮಾಡೋಕ್ಕೆ ಬರಲ್ಲ ಅಂತ ಆದರೂ ನಿಮಗೆ ರ್ಯಾಪ್ ಮ್ಯೂಸಿಕ್ ಮಾಡಬೇಕು ಅಂತ ಆಸೆ ಇರುತ್ತೆ, ಅಂಥವ್ರಿಗೆ ಈ ಆ್ಯಪ್ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನೀವಿಲ್ಲಿ ನೋಡ್ತಿರ್ಬೋದು ಯಾವ ರೀತಿ ರ್ಯಾಪ್ ಮಾಡೋದು ಅಂತ. ಸೊ ನಿಮಗೆ ಯಾವ ಸಾಂಗ್ ಬೇಕು ಬ್ಯಾಕ್ಗ್ರೌಂಡಾಗಿ ಅಂತ ಸೆಲೆಕ್ಟ್ ಮಾಡಿ. ಮತ್ತು ನೆಕ್ಸ್ಟ್ ಕೇಳುತ್ತೆ ವಾಟ್ಸ್ ಯುವರ್ ಸ್ಟೈಲ್ ಅಂತ ಕೇಳುತ್ತೆ. ಅಂದರೆ ನಿಮಗೆ ರ್ಯಾಪ್ ಮಾಡೋಕ್ಕೆ ನಿಮಗೆ ಬರುತ್ತೆ ಅಂದರೆ ಕೆಳಗೆ ರ್ಯಾಪ್ ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ರ್ಯಾಪ್ ಮಾಡ್ಬೋದು. ನಿಮಗೆ ರ್ಯಾಪ್ ಮ್ಯೂಸಿಕ್ ಮಾಡಲಿಕ್ಕೆ ಬರೋಲ್ಲ ಅಂದರೆ ನಂತರ. ಸೊ ಅಲ್ಲಿ ಮೇಲೆ ಟಾಕ್ ಅಂತ ಆಪ್ಷನ್ ಇದೆ, ಟಾಕ್ ಮೇಲೆ ಕ್ಲಿಕ್ ಕೊಡಿ. ಕ್ಲಿಕ್ ಕೊಟ್ಟಾಗ ಮೈಕ್ ಪರ್ಮಿಷನ್ಸ್ ಕೇಳುತ್ತೆ, ಓಕೆ ಕೊಡಿ. ಓಕೆ ಕೊಟ್ಟ ಮೇಲೆ ನಿಮಗೆ ಪರ್ಮಿಷನ್ಸ್ ಕೇಳುತ್ತೆ, ಅಲೋ ಕೊಡಿ. ಕೊನೆಯದಾಗಿ ನಿಮಗೆ ಅಲ್ಲಿ ಸೊ ಕೆಳಗೊಂದು ಬಟನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಕೊಟ್ಟು ನಿಮಗೆ ಏನು ಹೇಳಬೇಕು ಅದನ್ನು ಹೇಳಿ. ನಾನು ಇಲ್ಲಿ ತೋರಿಸ್ತೀನಿ.
ಹಾಯ್, ನಾನು ಕೃಷ್ಣ ಆ್ಯಂಡ್ ನೀವು ನೋಡ್ತಿದ್ದೀರಾ ಕೃಷ್ಣ ಕ್ರಿಯೇಷನ್ಸ್ ಚಾನಲ್ನ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಫೋನ್ ಸ್ಪೆಸಿಫಿಕೇಶನ್ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಮತ್ತು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ಫಾಲೋನ. ಮತ್ತು ನೀವು ಇಲ್ಲಿ ಕೇಳ್ಬೋದು ಸಾಂಗ್. ಸೊ ಈ ಆ್ಯಪ್ ನಿಮಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಿಮಗೆ ರ್ಯಾಪ್ ಮ್ಯೂಸಿಕ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ ಅಂದರೆ ಈ ಆ್ಯಪ್ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ನಿಮಗೆ ರ್ಯಾಪ್ ಮ್ಯೂಸಿಕ್ ಇಂಟ್ರೆಸ್ಟ್ ಇದೆ ಮಾಡೋಕ್ಕೆ ಬರಲ್ಲ ಅಂದ್ರೂ ಇದು ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬೇರೆ ಬೇರೆ ವಿಡಿಯೋಗಳಿಗಾಗಿ ನಮ್ಮ ಕೃಷ್ಣ ಕ್ರಿಯೇಷನ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್.